ಕಾಶ್ಮೀರದಲ್ಲಿ ಗುಂಡಿನ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾಜಕಾರಣ ಮೇಳೈಸ್ತಾ ಇದೆ. ಕೇಂದ್ರ ಸರ್ಕಾರ ಭದ್ರತಾ ವೈಫಲ್ಯ ಅಂತ ಸಿಎಂ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ವೈಫಲ್ಯದ ಪರಿಣಾಮ ಈ ಘಟನೆ ಸಂಭವಿಸಿದೆಯಂತೆ. ಈ ಹಿಂದೆ ಪುಲ್ವಾಮಾದಲ್ಲೂ ಕೂಡ ದಾಳಿ ನಡೆದಿತ್ತು. ಅದಾದ ನಂತರದಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಿದ್ದಾರೆ, ಆಗಲೂ ಕೂಡ ಆ ಘಟನೆಗೆ ಏನ್ ಕಾರಣಗಳನ್ನ ಕೊಟ್ಟರು, ಅಲ್ಲಿ ಎಷ್ಟು ಭದ್ರತೆಯನ್ನು ಒದಗಿಸಿದ್ರು ಅಂತೆಲ್ಲ ಪ್ರಶ್ನಿಸಿದ್ದಾರೆ. ಭದ್ರತೆ ವಿಚಾರದಲ್ಲಿ ಯಾವುದೇ ರಾಜಿ ಆಗಬಾರದು, ಭದ್ರತೆ ಒದಗಿಸುವ ಕೆಲಸ ಆಗಬೇಕಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಈ ವಿಷಯವಾಗಿ ಮಾತನಾಡಿದ್ದಾರೆ. ಕಾಶ್ಮೀರದಲ್ಲಿನ ಗುಂಡಿನ ದಾಳಿಗೆ ಭದ್ರತಾ ವೈಫಲ್ಯ ಕಾರಣ ಅಂದಿದ್ದಾರೆ. ಭೀಕರವಾದಂಥ ಉಗ್ರರ ದಾಳಿಯನ್ನ ಕರ್ನಾಟಕ ಸರ್ಕಾರ ತೀವ್ರವಾಗಿ ಖಂಡಿಸ್ತದೆ. ಮತ್ತೆ ನನಗನ್ಸುತ್ತೆ ದೆರ್ ಇಸ್ ಎ ಇಂಟೆಲಿಜೆನ್ಸ್ ಫೈಲ್ಯೂರ್ ಅಂತ ಅನಿಸುತ್ತೆ. ಇಂಟೆಲಿಜೆನ್ಸ್ ಫೈಲ್ಯೂರ್ ಕೇಂದ್ರ ಸರ್ಕಾರದ ಇದು ಇಂಟೆಲಿಜೆನ್ಸ್ ಫೇಲ್ ಆಗಿದೆ ಅಂತ ಅನಿಸುತ್ತೆ. ಯಾಕೆಂದರೆ ಅವರು ಅಲ್ಲಿ ಹಿಂದೆನೂ ಕೂಡ ಪುಲ್ವಾಮಾ ಇದಾಗಿತ್ತು, ಮತ್ತೆ ಇಲ್ಲಿ ಉಗ್ರರ ದಾಳಿ ಆಗಿದೆ. ಕೇಂದ್ರ ಸರ್ಕಾರದ ವೈಫಲ್ಯ ಇದೆ ಅಂತೇಳಿ ನನಗನ್ಸುತ್ತೆ. ಸೊ ಅದನ್ನು ಈ ದಾಳಿ ನೋಡಿ ಅದನ್ನು ಇನ್ನೂ ವಿಚಾರ ಮಾಡಬೇಕು. ಅದನ್ನು ಚರ್ಚೆ ಮಾಡ್ತಾ ಇದ್ದೀವಿ, ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಏನು ಪರಿಹಾರ ಇವತ್ತಿನವರೆಗೆ ನಾವು ಪರಿಹಾರ ಕೊಟ್ಟಿದ್ದೀವೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಸರ್ಕಾರ ಅದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ. ಇನ್ನೊಂದು 370 ರದ್ದಾದ್ಮೇಲೆ ಇಂಥ ಘಟನೆಗಳು ಸಾಲು ಆಗ್ತಿದೆ ಅಂತ ಆರೋಪವಿದೆ. ನಿಮ್ಮದೇ MLA ಅವರು ಹೇಳಿದ್ದು. ಯಾರು? ಶ್ರೀರಂಗಪಟ್ಟಣ MLA ಹೇಳ್ತೀನಿ. ನಾನು ಹೇಳಿದ್ನಲ್ಲ ಈಗ, ಇಟ್ ಇಸ್ ಎ ಫೈಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್, ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಹೇಳಿದ್ನಲ್ಲ ಈಗ. ಭದ್ರತೆಯಲ್ಲಿ ಯಾವುದೇ ರಾಜಿ ಇಲ್ಲ. ಯಾರೇ ಆಗಿರಲಿ ಅದಕ್ಕೆ ಅವರಿಗೆ ಭದ್ರತೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಉಗ್ರರನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸ ಮಾಡಬೇಕು. ಶಾಸಕ ಬಂಡಿ ಸಿದ್ದೇಗೌಡ ಹೇಳಿಕೆಯನ್ನ ಮುಖ್ಯಮಂತ್ರಿಗಳು ಸಮರ್ಥಿಸಿಕೊಂಡ್ರ ಅನ್ನುವಂತಹ ಪ್ರಶ್ನೆ. ಆರ್ಟಿಕಲ್ 370 ರದ್ದಿನಿಂದ ಈ ತರಹದ ದಾಳಿ ಆಗಿದೆ ಅಂತ ಶಾಸಕರು ಹೇಳಿದ್ದಾರಲ್ಲ ಅಂತ ಪ್ರಶ್ನಿಸಿದಾಗ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿಕೆಯನ್ನ ಪರೋಕ್ಷವಾಗಿ ಸಮರ್ಥಿಸಿದ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ನಾನು ಹೇಳದ್ನಲ್ಲ, ಇದು ಭದ್ರತಾ ವೈಫಲ್ಯ ಅಂತ ಅವರ ರಿಯಾಕ್ಷನ್ ಆಗಿತ್ತು. ಇದು ತಪ್ಪು, ಅವ್ರು ಹೀಗೆ ಹೇಳಬಾರ್ದಿತ್ತು ಅನ್ನುವಂತಹ ಖಂಡನೀಯ ಮಾತುಗಳನ್ನ ಮುಖ್ಯಮಂತ್ರಿಗಳು ಆಡಲಿಲ್ಲ. ಅದು ಯಾಕೆ ಹೇಳಿದ್ದಾರೆ ಅದನ್ನು ತಿಳ್ಕೊಳ್ತೀನಿ ಅಂತಲೂ ಕೂಡ ಹೇಳಲಿಲ್ಲ. ಬದಲಾಗಿ ಅದನ್ನು ಹಾಗೆಯೇ ತೇಲಿಸ್ಬಿಟ್ಟು ನಾನು ಹೇಳ್ತಿದ್ದೀನಲ್ಲ ಭದ್ರತಾ ವೈಫಲ್ಯ ಅಂತ ಹೇಳ್ತಾ ಇದ್ದಾರೆ. ಭೀಕರವಾದಂಥ ಉಗ್ರರ ದಾಳಿಯನ್ನ ಕರ್ನಾಟಕ ಸರ್ಕಾರ ತೀವ್ರವಾಗಿ ಖಂಡಿಸ್ತದೆ. ಮತ್ತೆ ನನಗನ್ಸುತ್ತೆ ದೆರ್ ಇಸ್ ಎ ಇಂಟೆಲಿಜೆನ್ಸ್ ಫೈಲ್ಯೂರ್ ಅಂತ ಅನಿಸುತ್ತೆ. ಇಂಟೆಲಿಜೆನ್ಸ್ ಫೈಲ್ಯೂರ್ ಕೇಂದ್ರ ಸರ್ಕಾರದ ಇದು ಇಂಟೆಲಿಜೆನ್ಸ್ ಫೇಲ್ ಆಗಿದೆ ಅಂತ ಅನಿಸುತ್ತೆ. ಯಾಕೆಂದರೆ ಅವರು ಅಲ್ಲಿ ಹಿಂದೆನೂ ಕೂಡ ಪುಲ್ವಾಮಾ ಇದಾಗಿತ್ತು, ಮತ್ತೆ ಇಲ್ಲಿ ಉಗ್ರರ ದಾಳಿ ಆಗಿದೆ. ಕೇಂದ್ರ ಸರ್ಕಾರದ ವೈಫಲ್ಯ ಇದೆ ಅಂತೇಳಿ ನನಗನ್ಸುತ್ತೆ. ಸೊ ಅದನ್ನು ಈ ದಾಳಿ ನೋಡಿ ಅದನ್ನು ಇನ್ನೂ ವಿಚಾರ ಮಾಡಬೇಕು. ಅದನ್ನು ಚರ್ಚೆ ಮಾಡ್ತಾ ಇದ್ದೀವಿ, ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಏನು ಪರಿಹಾರ ಇವತ್ತಿನವರೆಗೆ ನಾವು ಪರಿಹಾರ ಕೊಟ್ಟಿದ್ದೀವೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಸರ್ಕಾರ ಅದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ. ಇನ್ನೊಂದು 370 ರದ್ದಾದ್ಮೇಲೆ ಇಂಥ ಘಟನೆಗಳು ಸಾಲು ಆಗ್ತಿದೆ ಅಂತ ಆರೋಪವಿದೆ. ನಿಮ್ಮದೇ MLA ಅವರು ಹೇಳಿದ್ದು. ಯಾರು? ಶ್ರೀರಂಗಪಟ್ಟಣ MLA ಹೇಳ್ತೀನಿ. ನಾನು ಹೇಳಿದ್ನಲ್ಲ ಈಗ, ಇಟ್ ಇಸ್ ಎ ಫೈಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್, ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಹೇಳಿದ್ನಲ್ಲ ಈಗ. ಭದ್ರತೆಯಲ್ಲಿ ಯಾವುದೇ ರಾಜಿ ಇಲ್ಲ. ಯಾರೇ ಆಗಿರಲಿ ಅದಕ್ಕೆ ಅವರಿಗೆ ಭದ್ರತೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಉಗ್ರರನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಬಂಡಿ ಸಿದ್ದೇಗೌಡ ಹೇಳಿಕೆ ಸರಿಯಲ್ಲ, ಅದನ್ನ ನಾನು ಖಂಡಿಸ್ತೀನಿ ಅಂತ ಹೇಳಬಹುದು ಅಂತ ನಿರೀಕ್ಷೆ ಮಾಡಿದ್ವಿ. ಅದನ್ನ ತೇಲಿಸ್ಬಿಟ್ಟು ಮುಖ್ಯಮಂತ್ರಿಗಳು ತಮ್ಮ ಹೇಳಿಕೆಯನ್ನೇ ಕೊಡ್ತಾರೆ ಅಂದ್ರೆ ಅವ್ರು ಹೇಳಿದ್ ಸರಿ ಅಂತ ಪರೋಕ್ಷವಾಗಿ ಒಪ್ಪಿದ್ದಾರಾ? ದಿವ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ಘಟನೆ ನಡೆದು ಇನ್ನೂ ಕೂಡ 24 ಗಂಟೆಗಳ ಕಳೆದಿಲ್ಲ. ಜೊತೆಗೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಆ ಬಾಡಿ ಕೂಡ, ಮೃತದೇಹಗಳು ಕೂಡ ಅವ್ರ ಮನೆಯನ್ನು ಸೇರಿಲ್ಲ. ಇಂಥ ಸನ್ನಿವೇಶದಲ್ಲಿ ಘಟನೆಯ ಪೋಸ್ಟ್ ಮಾರ್ಟಮ್ನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ರಾಜಕಾರಣಿಗಳು ಅನ್ನೋದೇ ಪ್ರಶ್ನೆ. ಯಾಕೆಂದರೆ ಸೂಕ್ಷ್ಮವಾಗಿ ಭಾಳ ಸಂವೇದನಶೀಲರಾಗಿ ವರ್ತಿಸಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ.
ಹಾಗಾಗಿ ಇದನ್ನು ಎಲ್ಲರಿಂದಲೂ ಕೂಡ ಎಕ್ಸ್ಪೆಕ್ಟ್ ಮಾಡಬಾರ್ದು. ಓಕೆ, ಅಂದರೆ ರಮೇಶ್ ಬಂಡಿಸಿದ್ದೇಗೌಡ ಶಾಸಕರು ಏನೋ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆದರೆ ಅದನ್ನು ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ತಪ್ಪು, ಇಂಥ ಸಂದರ್ಭದಲ್ಲಿ ರಾಜಕಾರಣ ಮಾಡಬಾರ್ದು, ಈ ರೀತಿ ಹೇಳಿಕೆ ಕೊಡಬಾರ್ದು ಅಂತ ಮಾತುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಾಯಿಂದ ಬರಬೇಕಾಗಿತ್ತು. ಹಾಗಾಗಿ ಅವರಂತೆಯವರೇ ಆ ಹೇಳಿಕೆಯನ್ನು ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಸಮರ್ಥನೆ ಮಾಡಿಕೊಂಡ್ರ ಅಥವಾ ಆ ಒಂದು ಪ್ರಶ್ನೆ ಅವ್ರಿಗೆ ಅರ್ಥ ಆಗಲಿಲ್ವೋ ಏನೋ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ, ಭದ್ರತಾ ವಿಚಾರ, ಭದ್ರತಾ ವೈಫಲ್ಯ ಅಂತೇಳಿ, ಇಂಟೆಲಿಜೆನ್ಸ್ ವೈಫಲ್ಯ, ಕೇಂದ್ರ ಸರ್ಕಾರದ ವೈಫಲ್ಯ, ಈ ರೀತಿಯ ರಿಯಾಕ್ಟ್ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಈ ರೀತಿಯ ರಾಜಕಾರಣಿಗಳ ಒಂದು ಘಟನಾವಳಿಗಳ ಬಗ್ಗೆ ಹೇಳಿಕೆ ಕೊಡ್ತಾ ಇರ್ತಕ್ಕಂಥ ಹೇಳಿಕೆ ಏನಿದೆ, ಇದಕ್ಕೇನು ಹೇಳಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ನ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ, ನಾವು ಭಾರತದ ವಿಚಾರದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ತೇವೆ, ಒಟ್ಟಾಗಿರ್ತೇವೆ, ದೇಶದ ಐಕ್ಯತೆ ಮೇಲೆ ಮತ್ತು ಒಗ್ಗಟ್ಟಿನ ಮೇಲೆ ದಾಳಿಯಾಗಿದೆ ಈಗ, ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾವು ರಾಜಕಾರಣ ಮಾಡೋದಿಲ್ಲ ಅಂತ AICC ಅಧ್ಯಕ್ಷರೇ ಮುದ್ರೆಯನ್ನು ಒತ್ತದಂತೆ ಮಾತನಾಡಿದರು. ಅವರು ಮಾತನಾಡಿ ಒಂದು 10 ನಿಮಿಷ ಕಳೆದಿಲ್ಲ, ಆಗಲೇ ಶಾಸಕರಿಂದ ಈ ರೀತಿಯ ಹೇಳಿಕೆ ಮತ್ತು ಮುಖ್ಯಮಂತ್ರಿಗಳಿಂದ ಈ ರೀತಿಯ ಹೇಳಿಕೆ ಬಂದಿರತಕ್ಕಂಥದ್ದು ನಿಜಕ್ಕೂ ದುರದೃಷ್ಟಕರ ಅಂತ ಹೇಳ್ಬೋದಾಗಿದೆ. ಯಾಕೆಂದರೆ ಈಗ ಅವರ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳಿ ಧೈರ್ಯ ತುಂಬುವಂಥ ಕೆಲಸ ಮಾಡೋದ್ರ ಜೊತೆಗೆ ದೇಶದ ಭದ್ರತೆಗೆ ಏನೆಲ್ಲ ಬೇಕು ಆ ಕೆಲಸಗಳಿಗೆ ಒಂದು ರೀತಿಯಲ್ಲಿ ಸಲಹೆ ಕೊಡುವಂಥ ಕೆಲಸವನ್ನು ಕೂಡ ವಿಪಕ್ಷಗಳು ಮಾಡಬೇಕಾಗತ್ತೆ. ಅದೇ ಮಾತನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿದರು, ಸರ್ವಪಕ್ಷ ಸಭೆ ಕರೀರಿ, ನಮ್ಮ ಸಲಹೆಗಳನ್ನು ಕೂಡ ಕೇಂದ್ರ ಸರ್ಕಾರ ಪಡಿಬೇಕು ಅಂತ. ಹಾಗಾಗಿ ಉಗ್ರರನ್ನ ಸದೆ ಬಡಿಬೇಕು, ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಮಟ್ಟ ಹಾಕಬೇಕು, ಭದ್ರತಾ ವಿಚಾರದಲ್ಲಿ ರಾಜಿ ಆಗಬಾರ್ದು, ಎಲ್ಲವೂ ಕೂಡ ಸರಿ ಇದೆ. ಆದರೆ ಘಟನೆಗಳ ಬಗ್ಗೆ ಎಲ್ಲ ಒಂದು ಕಡೆ ಅವ್ರ ಫೇಲ್ಯೂರು, ಇವ್ರ ಫೇಲ್ಯೂರ್ ಆಗಿದೆ, ಅವರು ಹೊಣೆ, ಇವ್ರು ಹೊಣೆ ಅಂತ ಇಂಥ ಸಂದರ್ಭದಲ್ಲಿ ಹೇಳ್ತಾ ಕೂತಂಥ ಸಂದರ್ಭದಲ್ಲಿ ಇದು ಎಲ್ಲ ಒಂದು ಕಡೆ ವಿಶ್ವಕ್ಕೆ ಯಾವ ರೀತಿ ಮೆಸೇಜ್ ಹೋಗುತ್ತೆ ಅನ್ನೋದನ್ನು ಕೂಡ ಒಂದು ರೀತಿಯಲ್ಲಿ ಅರಿವಿರಬೇಕಾಗತ್ತೆ. ಜೊತೆಗೆ ಆ ಒಂದು ಕುಟುಂಬದವ್ರನ್ನ ಕಳೆದುಕೊಂಡಂಥ ಅವ್ರ ಮಕ್ಕಳು ಮಡದಿ ಅವರ ನೋವನ್ನು ಕೂಡ ಒಂದು ರೀತಿಯಲ್ಲಿ ಅರಿತುಕೊಂಡು ರಾಜಕಾರಣಿಗಳು ರಿಯಾಕ್ಷನ್ ಕೊಡುವಂಥ ಕೆಲಸವನ್ನು ಮಾಡಬೇಕು. ಹಾಗಾಗಿ ಈ ರೀತಿಯ ಹೇಳಿಕೆಗಳು, ಅದರಲ್ಲೂ ಕೂಡ ಕರ್ನಾಟಕದಿಂದಲೇ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ದುರದೃಷ್ಟಕರ. ಇದನ್ನು ಯಾವ ರೀತಿ ಖಂಡಿಸಬೇಕು, ಏನು ಮಾಡಬೇಕು ಅನ್ನೋದ್ರ ಒಂದು ರೀತಿ ಸ್ಥಿತಿಗೆ ತಂದು ಬಿಡ್ತಾರೆ ರಾಜಕಾರಣಿಗಳು. ಹಾಗಾಗಿ ಇದನ್ನು ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ಳುತ್ತೋ ಅಥವಾ ಇದನ್ನು ಖಂಡಿಸುತ್ತೋ ಕಾದು ನೋಡಬೇಕು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.